ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KL&KA ರೆಸಿಪೀಸ್. ಸುಲಭವಾಗಿ ಹೇಗೆ ಗೀ ರೈಸ್ ಮಾಡ್ಕೊಳ್ಳೋದು ಮತ್ತು ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿ ಹೇಗೆ ಚನ್ನಾ ದಾಲ್ ಅಥವಾ ಕಾಬೂಲ್ ಕಡಲೆ ಅಂತ ಹೇಳ್ತಾರೆ ಅದರದ್ದು ಗ್ರೇವಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಸೀಕ್ರೆಟ್ ಟಿಪ್ಸ್ ಎಲ್ಲ ಇದೆ, ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ನಾನಿಲ್ಲಿ ಒಂದು 7ರಿಂದ 8 ಗಂಟೆ ಟೈಮಷ್ಟು ಕಡಲೆನ ನೆನೆಸಿಟ್ಕೊಂಡು ಕಡಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು 3ರಿಂದ 4 ವಿಷಲ್ ತೊಗೊತಿದ್ದೀನಿ. ಗ್ರೇವಿಗೆ ಫಸ್ಟು 1 ಟೊಮೆಟೊ ಹಾಗೆ ಜೊತೆಗೆ 1 ಈರುಳ್ಳಿ, ನೀವು ಸಪ್ರೇಟ್ ಬೇಕಾದರೂ ರುಬ್ಕೋಬೋದು, ನಾನು ಜೊತೆಗೆ ಹಾಕಿ ರುಬ್ಕೊತಿದ್ದೀನಿ. ಒಂದು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, 1 ಇಂಚಷ್ಟು ಶುಂಠಿ ಹಾಗೆ 5ರಿಂದ 6 ಎಸಳು ಬೆಳ್ಳುಳ್ಳಿ ಹಾಕಿ ತುಂಬ ಸಣ್ಣದಾಗಿ ರುಬ್ಕೋಬೇಕು. ನೀರೇನು ಹಾಕಬಾರ್ದು. ನೀವು ಈ ರುಬ್ಬೋ ಮಿಶ್ರಣ ಇದೆಯಲ್ಲ, ಇದಕ್ಕೆ ಬೇಕಾದರೆ ಒಂದು 4ರಿಂದ 5 ಗೋಡಂಬಿ ಹಾಕ್ಕೋಬೋದು, ನಾನು ಹಾಕಿಲ್ಲ. ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೋತಿದ್ದೀನಿ. ಕುಕ್ಕಿಂಗ್ ಆಯಿಲ್ ಯಾವ್ದು ಬೇಕಾದರೂ ಬಳಸ್ಬೋದು. ಹಾಗೆ ಒಂದು ಅರ್ಧ ಸ್ಪೂನ್ ಸಾಸಿವೆ, ಜೊತೆಗೇ ಹಸಿ ಕರಿಬೇವಿನ ಎಲೆ ಹಾಕಬೇಕು. ಇದಕ್ಕೆ ಈರುಳ್ಳಿ ಎಲ್ಲ ಹಾಕೋ ಅವಶ್ಯಕತೆ ಇರಲ್ಲ, ನಾವು ಆಲ್ರೆಡಿ ರುಬ್ಲಿಕ್ಕೆ ಹಾಕಿದ್ದೀವಿ. ಫ್ಲೇವರ್ಗೆ 2 ಲವಂಗ ಹಾಕ್ಕೊಂಡಿದ್ದೀನಿ. ಹಾಗೆ ರುಬ್ಬಿರೋಂಥ ಪೇಸ್ಟ್ ಕೂಡ ಇದರೊಳಗಡೆ ಹಾಕ್ಕೊಂಡು ಆ ಜಾರಲ್ಲಿ ಇದೆಯಲ್ಲ ಅದಕ್ಕೂ ಒಂದು ಸ್ವಲ್ಪ ನೀರು ಹಾಕಿ ಅದರೊಳಗಡೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ಒಂದು 2-3 ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ಗಳಿದ್ದಾವೆ. ಫಸ್ಟು ಗರಂ ಮಸಾಲ, ಹಾಗೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ಇವಾಗ ಈ ಹೋಟೆಲ್ ಸ್ಟೈಲಲ್ಲೇ ಬರಬೇಕು ಅಂದರೆ ನೀವು ಪನ್ನೀರ್ ಬಟರ್ ಮಸಾಲ ಹಾಕಬೇಕು, ಒಂದು ಅರ್ಧ ಸ್ಪೂನು ಇದ್ದರೆ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ, ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ. ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಒಂದು ಅರ್ಧ ಸ್ಪೂನ್ ಚಿಕನ್ ಮಸಾಲ ಹಾಕಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಎಣ್ಣೆ ಬಿಡೋವರೆಗೂ ಲಿಡ್ ಕ್ಲೋಸ್ ಮಾಡಿ ಇಡಿ. ಒಂದು 2ರಿಂದ 3 ನಿಮಿಷ ಅದು ಬೇಯಬೇಕು. ನಾವು ಹಸಿದು ಹಾಗೆ ರುಬ್ಬಿರ್ತೀವಲ್ಲ, ಆದ್ದರಿಂದ ಅದು ಒಂದು ಸಲ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಬೇಯಬೇಕು. ನೀವು ಪನ್ನೀರ್ ಬಟರ್ ಮಸಾಲ ಹಾಕಿದ್ರೆ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ಟೇಸ್ಟು. ಹಾಕಿದ್ರೆ ಚೆನ್ನಾಗಿರುತ್ತೆ, ಹಾಕಿಲ್ಲ ಅಂದರೂ ಓಕೆ ಪರವಾಗಿಲ್ಲ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ಒಂದು 2ರಿಂದ 3 ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡಿ, ಸುತ್ತ ಎಣ್ಣೆ ಎಲ್ಲ ಬಿಟ್ಟಿದೆ. ಇವಾಗ ನಾವು ಆಗಲೇ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದಂಥ ಕಾಳು ಬೆಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಬೆಂದಿಲ್ಲ ಅಂದರೆ ಮತ್ತಿನ್ನೊಂದು 2ರಿಂದ 3 ವಿಷಲ್ ಕೊಟ್ಟು ಬೇಯಿಸ್ಕೊಳ್ಳಿ. ನಾನು ರಾತ್ರಿ ನೆನೆ ಹಾಕಿದ್ದಲ್ವ, ಆದ್ದರಿಂದ ಚೆನ್ನಾಗಿ ಬೆಂದಿತ್ತು. ಒಂದು 3ರಿಂದ 4 ವಿಷಲ್ಗೆ ಬೆಂದಿತ್ತು. ನೀವು ಒಂದು 5-6 ಗಂಟೆ ನೆನೆಸಿಟ್ಟಿರೋದು ಅಂತ ಆದರೆ ಒಂದು 7-8 ವಿಷಲ್ ತೊಗೋಬೇಕು. ಇದು ದಪ್ಪ ಇದೆ ಅಲ್ವಾ, ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ. ಆದ್ದರಿಂದ ನೀರು ಸಮೇತ ಆ ಗ್ರೇವಿ ಒಳಗಡೆ ಹಾಕ್ಕೊಂಡು ಒಂದು 7ರಿಂದ 8 ನಿಮಿಷ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿಸ್ಕೊಂಡಾದಮೇಲೆ ಫ್ಲೇಮ್ ಆಫ್ ಮಾಡಿ ಇವಾಗ ಲಾಸ್ಟಲ್ಲಿ ಇದಕ್ಕೆ ಫ್ಲೇವರ್ಗೆ 1 ಸ್ಪೂನ್ ತುಪ್ಪ ಹಾಕ್ಕೋಬೇಕು. ನೀವು ತುಪ್ಪ ಇಲ್ಲ ಅಂದರೆ 1 ಸ್ಪೂನ್ ಬೆಣ್ಣೆ ಆದರೂ ಹಾಕ್ಕೋಬೋದು, ನಿಮ್ಮ ಇಷ್ಟ. ಬಟ್ ಹಾಕಬೇಕು, 2ರಲ್ಲೊಂದು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದೇ ಕನ್ಸಿಸ್ಟೆನ್ಸಿಲಿರಬೇಕು ಗ್ರೇವಿ. ಅದು ಆರಿದ್ಮೇಲೆ ಇನ್ನೂ ಗಟ್ಟಿಯಾಗಿಬಿಡುತ್ತೆ. ತುಂಬಾ ಟೇಸ್ಟಾಗಿತ್ತು. ಗೀ ರೈಸ್ಗೆ ಹಾಗೆ ಚಪಾತಿಗೆ, ದೋಸೆಗೆ, ಪೂರಿಗೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಈ ರೆಸಿಪಿನ ಟ್ರೈ ಮಾಡಿ. ಇದಕ್ಕೆ ಕಾಂಬಿನೇಷನ್ ಆಗಿ ಗೀ ರೈಸ್ ಮಾಡ್ಕೊತಿದ್ದೀನಿ. ಗೀ ರೈಸ್ಗೆ 2ರಿಂದ 3 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ನೀವು ಅರ್ಧ ತುಪ್ಪ ಅರ್ಧ ಎಣ್ಣೆ ಹಾಕ್ಕೋತೀನಿ ಅಂದ್ರೂ ಆಗುತ್ತೆ. ಗೀ ರೈಸ್ ಅಂದಮೇಲೆ ಅದು ಫುಲ್ ತುಪ್ಪದಲ್ಲೇ ಇರಬೇಕಲ್ವ, ಎಣ್ಣೆ ಹಾಕಿದ್ರೆ ಅದೇ ಗೀ ರೈಸ್ ಆಗುತ್ತೆ. ಆದ್ದರಿಂದ 3 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಎಲ್ಲ ಸ್ಪೈಸಸ್ನೂ ಹಾಕ್ಕೋತಿದ್ದೀನಿ. 1 ಅನಾನಸ್ ಹೂವು, ಒಂದು ಅರ್ಧ ಪೀಸ್ ಚಕ್ಕೆ, ಒಂದು 3ರಿಂದ 4 ಕಾಳು ಮೆಣಸು, 1 ಏಲಕ್ಕಿ, ಹಾಗೆ ಒಂದು 3ರಿಂದ 4 ಲವಂಗ, ಹಾಗೆ ಸ್ವಲ್ಪ ಗೋಡಂಬಿ ಹಾಕ್ಕೋತಿದ್ದೀನಿ. ನೀವು ಈ ಟೈಮಲ್ಲಿ ಬಿರಿಯಾನಿ ಎಲೆ ಬರುತ್ತಲ್ಲ, ಬೇಕಾದರೆ ಅದನ್ನು ಹಾಕ್ಕೋಬೋದು, ನಾನು ಹಾಕಿಲ್ಲ. ಜೀರಿಗೆ ಹಾಕ್ಬಿಟ್ರೆ ಅದು ಜೀರಾ ರೈಸ್ ಆಗಿಬಿಡುತ್ತೆ. ಅದಕ್ಕೆ ಗೀ ರೈಸ್ಗೆ ಯಾವಾಗ್ಲೂ ಜೀರಿಗೆ ಹಾಕಬಾರ್ದು, ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ. ಗೀ ರೈಸ್ಗೆ ಇಷ್ಟೇ, ಇನ್ನೇನು ಹಾಕೋ ಹಾಗಿಲ್ಲ. ಇದಕ್ಕೆ ಎಷ್ಟು ಅಕ್ಕಿ ತೊಗೊಂಡಿರ್ತೀರ ಅದ್ರ 2ರಷ್ಟು ನೀರು ಹಾಕಿ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಇದು
ಖಾರ ಏನು ಹಾಕೋ ಹಾಗಿಲ್ಲ, ಇದಕ್ಕೆ ಮೆಣಸಿನ್ಕಾಯಿ ಹಾಕೋ ಹಾಗಿಲ್ಲ. ಸ್ವಲ್ಪ ಫ್ಲೇವರ್ಗಷ್ಟೇ ಒಂದು ಎಲೆ ಪುದೀನ ಹಾಕ್ತಿದ್ದೀನಿ. ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕುದ್ಮೇಲೆ ಒಂದು ಸಲ ಉಪ್ಪು ನೋಡ್ಕೊಳ್ಳಿ, ಕಡಿಮೆ ಆಗಿದ್ದರೆ ಉಪ್ಪು ಹಾಕ್ಕೊಳ್ಳಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿನ ನೀಟಾಗಿ ತೊಳೆದಿಟ್ಕೊಂಡು ಒಂದು 10 ನಿಮಿಷ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ನೆನೆಸಿಟ್ಕೊಂಡ್ರೆ ಅನ್ನ ಸ್ವಲ್ಪ ಬೇಗ ಆಗುತ್ತೆ. ನೀವು ಅಕ್ಕಿ ಹಾಕಿದ್ಮೇಲೆ ಸಡನ್ನಾಗಿ ಕ್ಲೋಸ್ ಮಾಡಬಾರ್ದು ಕುಕ್ಕರ್ನ, ಅಡಿ ಇಟ್ಕೊಳ್ಳೋ ಚಾನ್ಸ್ ಇರುತ್ತೆ. ಆದ್ದರಿಂದ ಸ್ವಲ್ಪ ಓಪನ್ನಲ್ಲೇ ಇಟ್ಕೊಂಡು ಒಂದು 2ರಿಂದ 3 ಕುದಿ ಬಂದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್, ಹೈ ಫ್ಲೇಮಲ್ಲಿ ಇಟ್ಕೊಂಡು 1 ವಿಷಲ್ ತೊಗೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋದಾದರೆ 2 ವಿಷಲ್ ತೊಗೊಂಡು ಆಫ್ ಮಾಡಿ. ನಾನಿಲ್ಲಿ ಒಂದು 10 ನಿಮಿಷ ಆದಮೇಲೆ ನೋಡ್ತಿದ್ದೀನಿ, ತುಂಬ ಉದ್ರಾಗಿ ಬಂದಿತ್ತು ಗೀ ರೈಸು. ಈ ಥರ ಕರೆಕ್ಟ್ ಮೆಷರ್ಮೆಂಟಲ್ಲಿ ಹಾಕಿ ಮಾಡಿದ್ರೆ ಗೀ ರೈಸ್ ತುಂಬ ಚೆನ್ನಾಗಿರುತ್ತೆ. ಗೀ ರೈಸ್ನ ಹಾಗೆ ತಿನ್ನೋಕ್ಕಾಗಲ್ಲ, ಯಾವುದಾದ್ರೂ ಗ್ರೇವಿ ಬೇಕೇ ಬೇಕು ಇದಕ್ಕೆ. ನೀವು ನಾನ್ ವೆಜಿಟೇರಿಯನ್ ಆಗಿದ್ದರೆ ನಾನ್ ವೆಜ್ ಕರಿನ ಯೂಸ್ ಮಾಡ್ಕೊಂಡು ತಿನ್ಬೋದು. ನಾನಿವತ್ತು ಚನ್ನಾ ದಾಲ್ದು ಗ್ರೇವಿ ಜೊತೆ ಸರ್ವ್ ಮಾಡ್ಕೊತಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ತುಂಬ ಟೇಸ್ಟಾಗಿರುತ್ತೆ. ಎರಡನ್ನೂ ಕಾಂಬಿನೇಷನ್ ಮಾತ್ರ. ನೀವು ಒಂದ್ಸಲ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಳ್ಳೆ ರೆಸಿಪೀಸ್ ಬರುತ್ತೆ ಮುಂದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ. ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ.